ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪೌರ ಕಾರ್ಮಿಕರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ರಾಜ್ಯ ಸರ್ಕಾರ 2127 ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಿದ ಸರ್ಕಾರ. ಪೌರ ಕಾರ್ಮಿಕರಿಗೆ 1 ದಿನದ ರಜೆ ಕೂಡ ಘೋಷಿಸಲಾಗಿದೆ. ಸಚಿವ ರಹೀಂ ಖಾನ್ ನಿಮ್ಮ ಸಮಸ್ಯೆಗಳ ಕುರಿತು ಸಂಸತ್ತಿನಲ್ಲೂ ಧ್ವನಿ ಎತ್ತುವೆ, ಸಂಸದ ಸಾಗರ್ ಖಂಡ್ರೆ. ಸುಸಜ್ಜಿತವಾದ ಕಚೇರಿ, ಲ್ಯಾಪ್ಟಾಪ್ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗ್ರಾಮ ಲೆಕ್ಕಿಗರಿಂದ ಪ್ರತಿಭಟನೆ. ಜಿಲ್ಲಾ ಮಟ್ಟದ ಹೋರಾಟದಲ್ಲಿ ಪಾಲ್ಗೊಂಡ 100 ಗ್ರಾಮಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಸರ್ಕಾರ ಬೇಡಿಕೆ ಈಡೇರಿಸದಿದ್ದರೆ ಹೋರಾಟ ಮುಂದುವರಿಸುವ ಎಚ್ಚರಿಕೆ ನೀಡಿದ ಗ್ರಾಮಾಧಿಕಾರಿಗಳು. ಬೀದರ್ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಕಲ್ಲಿನ ಕ್ವಾರಿಯಲ್ಲಿ ಬಿದ್ದು ಯುವಕ ಸಾವು. ಮೃತ ಕರಣ್ ಮನೆಗೆ ಭೇಟಿ ನೀಡಿದ ಈಶ್ವರ್ ಸಿಂಗ್ ಠಾಕೂರ್. ಸಹಾಯ ಹಸ್ತ ಚಾಚಿ ಸಾಂತ್ವನ ಹೇಳಿದ ಬಿಜೆಪಿ ಮುಖಂಡರು. ಕಲ್ಲಿನ ಕ್ವಾರಿ ಮುಚ್ಚಿಸುವಂತೆ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಕರೆ ಮಾಡಿದ ಠಾಕೂರ್ಜಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪೌರ ಕಾರ್ಮಿಕರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರಾಜ್ಯದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆಗಳು ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೇರ ಪಾವತಿಗೆ ಒಳಪಟ್ಟ 2127 ಪೌರ ಕಾರ್ಮಿಕರನ್ನ ಖಾಯಂಗೊಳಿಸಿದೆ ಎಂದು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾಗಿರುವಂತಹ ರಹೀಂ ಖಾನ್ ತಿಳಿಸಿದರು. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ನಗರದ ಜನವಾಡ ರಸ್ತೆಯಲ್ಲಿ ಇರುವಂತಹ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಶುಕ್ರವಾರ ಆಯೋಜನೆ ಮಾಡಿರುವಂತಹ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ಅವರು ಈ ಕುರಿತು ಆದೇಶವನ್ನು ಹೊರಡಿಸಿದ್ದಾರೆ ಎಂದು ತಿಳಿಸಿದರು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ 1 ದಿನದ ರಜೆ ಕೂಡ ಘೋಷಣೆ ಮಾಡಲಾಗಿದೆ ಎನ್ನುವಂತಹ ಸಂತಸದ ಸುದ್ದಿಯನ್ನು ರಹೀಂ ಖಾನ್ ಅವರು ಘೋಷಣೆ ಮಾಡಿದರು. ಬರುವ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ವಾಟರ್ಮ್ಯಾನ್ ಹಾಗೂ ಚಾಲಕರ ಸೇವೆಯನ್ನು ಕಾಯಂಗೊಳಿಸುವ ದಿಸೆಯಲ್ಲಿ ಚಿಂತನೆ ಕೂಡ ನಡೆದಿದೆ ಎಂದು ಹೇಳಿದರು. ನಗರ ಪಟ್ಟಣಗಳನ್ನು ಸ್ವಚ್ಛ ಸುಂದರವಾಗಿರಿಸುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಬಹಳ ಮಹತ್ವದಾಗಿದೆ. ಪೌರ ಕಾರ್ಮಿಕರನ್ನ ಪ್ರತಿಯೊಬ್ಬರು ಗೌರವಿಸಬೇಕು ಎಂದು ತಿಳಿಸಿದರು. ಹೊರಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡ 48 ಮಂದಿಗೆ ನೇಮಕಾತಿ ಆದೇಶ ಪತ್ರವನ್ನು ವಿತರಣೆ ಮಾಡಿದರು. ಸಂಸದ ಸಾಗರ್ ಖಂಡ್ರೆ ಮಾತನಾಡಿ, ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿ ಎತ್ತುವೆ. ನಿಮ್ಮ ಕೈ ಕಾಂಗ್ರೆಸ್ ಸರ್ಕಾರ ಎಂದಿಗೂ ಕೂಡ ಬಿಡೋದಿಲ್ಲ. ಕೆಲಸ ಮಾಡುವ ನಿಮ್ಮ ಗಟ್ಟಿಯಾದ ಕೈಗಳು ನಮಗೆಲ್ಲ ಮಾದರಿಯಾಗಿವೆ. ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಸೇವೆ ಅಪಾರವಾಗಿದೆ. ನಿಮ್ಮ ರಕ್ಷಣೆಯೇ ನಮ್ಮ ಮೂಲ ಗುರಿಯಾಗಿದೆ ಎನ್ನುವಂಥ ಮಾತನ್ನು ಕೂಡ ಸಾಗರ್ ಖಂಡ್ರೆ ಹೇಳಿದರು. ಆದಿಜಾಂಬವ ನಿಗಮದ ಅಧ್ಯಕ್ಷ ಮಂಜುನಾಥ್, ರಾಜ್ಯ ಪೌರ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಕೆ ಪ್ರಭಾಕರ್ ಕೂಡ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಸುರೇಶ್ ಬಬ್ಲಾದ್, ಪ್ರಧಾನ ಕಾರ್ಯದರ್ಶಿ ಎಂ ಗುರುನಾಥ್, ಜಿಲ್ಲಾಧ್ಯಕ್ಷ ಸೈಯದ್ ಖಾನ್, ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಧನ್ವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ರೀಸನ್ ಹಾಕಿ ಅವರು ಪೆಂಡಿಂಗ್ ಮಾಡಿ ಫೈಲ್ ರಿಟರ್ನ್ ಕಳಿಸಿದ್ದಾರೆ. ಮತ್ತೆ ಈಗ ಪ್ರಭಾಕರ್ ಮೊನ್ನೆ ನನಗೆ ತಿಳಿಸಿದ್ದಾರೆ, ಗೊತ್ತೇ ಏನಂತ ಇಲ್ಲ ಸರ್. ಮತ್ತೆ ಫೈನಾನ್ಸ್ ಸೆಕ್ರೆಟರಿ ಅತಿಕ್ ಹತ್ರ ಇದೆ ಅದು ಫೈಲ್. ನಾನು ಈಗೊತ್ತೇ ಅತಿಕ್ ಅವರಿಗೆ ಮಾತಾಡ್ತೇನೆ. ಅದು ಕ್ಲಿಯರ್ ಆದರೂ ಮತ್ತೆ ಕ್ಯಾಬಿನೆಟ್ ಮುಖ್ಯಮಂತ್ರಿ ತರ ಹೋಗ್ತದೆ. ಇಲ್ಲ ಅಂದ್ರೂ ಒಂದು ಮೀಟಿಂಗ್ಗೆ ನಿಮ್ಮ ಅಧ್ಯಕ್ಷರು ಮತ್ತು ನಿಮ್ಮ ಅಸೋಸಿಯೇಷನ್ ಅವ್ರ ಜೊತೆಗೆ ಮತ್ತು ಮಂಜುನಾಥ್ ಸರ್ ಜೊತೆಗೆ ಇದ್ದು ಡಿಪ್ಟಿ CM DK ಶಿವಕುಮಾರ್ ಅವರಿಗೆ ಅವ್ರ ಜೊತೆಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ 4-5 ಅವರು ಹೇಳಿದ್ದಾರೆ. 4-5 ಅಂದರೆ 2-3 ಆದರೂ ಸಾಲ್ವ್ ಆದರೂ ಸಮಸ್ಯೆ ಅದು ನಿಮ್ಮೆಲ್ಲರಿಗೆ ಒಳ್ಳೇದು ಆಗ್ತದೆ ಅಂತ ನಾನು ಹೇಳ್ತೇನೆ. ನಿಜವಾಗಲೂ ನೀವು ಏನು ಕೆಲಸ ಮಾಡ್ತಾರೆ, ನಿಮಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಕಡಿಮೆ. ಈಗ ಹೇಳಿದ್ರು ಮನೆ ಆ ಕೆಲಸ ಯಾರು ಗೌರ್ಮೆಂಟ್ ಆದೇಶದಲ್ಲಿ ಇದೆ, ಇವು ರೋಸ್ಟರ್ ಪ್ರಕಾರ ಮಾಡಿ ಅಂತ. ಅದು ಸುಮಾರು ಸಲ ನಾವು ಕರೆದಿರೋ ಅಪ್ಲಿಕೇಶನ್ ಯಾರು ಹಾಕಿಲ್ಲ.
ಹಾಕಿದ್ರು 2-3 ಬಂದು ಮತ್ತೆ ಬೇರೆ ಬೇರೆ ರೀತಿಯಿಂದ ಅವ್ರು ಬೇರೆ ಬೇರೆ ಅದರಲ್ಲಿ ಜಾಯಿನ್ ಆಗ್ತಿರ್ತಾರೆ. ಅದ್ರ ಸಲಗೆ ಸುಮಾರು ಜನಗೆ ಬೇರೆ ಬೇರೆ ಆಫೀಸರ್ಸ್ ಆಲ್ಸೋ ಯೂಸ್ ಮಾಡ್ತಾರೆ. ನಾವು ಹಿಂದಿನ ವರ್ಷ ಒಂದು ಆದೇಶ ಮಾಡಿಬಿಟ್ಟಿದ್ದೆವು, ಏನಂತ ಪೌರ ಕಾರ್ಯಕರ್ತರು ಬೇರೆ ಯಾರ ಹತ್ರ ಹೋಗ್ಬಾರ್ದು, ಯಾವ ಆಫೀಸ್ನಲ್ಲಿ ಹೋಗ್ಬಾರ್ದು, ಯಾವ ಆಫೀಸರ್ ಮನೆಯಲ್ಲೇ ಕೆಲಸ ಮಾಡಬಾರ್ದು ಅಂತ ಗೌರ್ಮೆಂಟ್ ಜಿಯೋನೇ ಇಶ್ಯೂ ಆಗಿದೆ ಆರ್ಡರ್ ಲಾಸ್ಟ್ ಇಯರ್. ಆದರೂ ಇಡೀ ಸ್ಟೇಟ್ನಲ್ಲೇ 10-20% ಸುಮಾರು ಆಫೀಸರ್ಸ್ ಅವ್ರವ್ರ ಮನೆಗೆ ಗಾರ್ಡನ್ಗೆ ಆ ಥರ ಬೇರೆ ಬೇರೆ ಕೆಲಸಕ್ಕೆ ತಗೊಂಡ್ಬಿಡ್ತಾರೆ. ನಮಗೆ ಯಾಕಂದ್ರೆ ಹೋಗಿದ್ರು ಪರವಾಗಿಲ್ಲ, ಆದರೂ ಮೊದಲೇ ನಮ್ಮ ಹತ್ರ ಶಾರ್ಟೇಜ್ ಇದೆ. ಮೊದಲೇ ಜನಸಂಖ್ಯೆ ಅದು 15 ವರ್ಷ ಹಿಂದಿನ ಜನಸಂಖ್ಯೆ ಮೇಲೆ ನಿಮಗೆ ಎಲ್ಲ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಈಗ ಬೀದರ್ನಲ್ಲೇ ಮಿನಿಮಮ್ 200 ಬೇಕು, 200 ಅಪಾಯಿಂಟ್ ಮಾಡ್ಬೇಕು ನಾವು. ಆದರೂ ಮೊನ್ನೆ ನಾವು 50-60 ಏನೋ ಅಪಾಯಿಂಟ್ಮೆಂಟ್ ಮಾಡಿದ್ವಿ. ಮೋಸ್ಟ್ಲಿ ಇವತ್ತು ಬಂದಿದ್ದಾರೆ ಅಪಾಯಿಂಟ್ಮೆಂಟ್. ಇವತ್ತು ಅವರಿಗೆ ಆರ್ಡರ್ ಕಾಪಿ ಕೊಡ್ತೇವೆ. ಇನ್ನ 100 ಮಿನಿಮಮ್, ಇನ್ನ 100 ಸೆಲೆಕ್ಷನ್ ಮಾಡಬೇಕು ನಮಗೆ. ಈ ತರ ಸಮಸ್ಯೆ ಇದೆ. ಮತ್ತೆ ನಮ್ಮ MP ಅವ್ರಿಗೆ ಈಗ ಸಾಗರ್ ಖಂಡ್ರೆಗೆ ತಾವೆಲ್ಲರೂ ತುಂಬಾ ಆಶೀರ್ವಾದ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಡವರು ಎಲ್ಲ ಮಂದಿ ಸಪೋರ್ಟ್ ಮಾಡಿದ್ದಾರೆ. ನೀವಂತರೂ 100% MP ಆಗಲಿಗೆ ಅವರು ನೀವೆಲ್ಲರೂ ಕಾರಣ. ಅದ್ರ ಸಲುವಾಗಿ ನಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಈಶ್ವರ್ ಖಂಡ್ರೆ ಅವರು ಬರಬೇಕಿತ್ತು. ಇವತ್ತು ಬೇರೆ ಪ್ರೋಗ್ರಾಮ್ ಮೊದಲೇ ಕೊಟ್ಬಿಟ್ಟಿದ್ರು, ಅವರು ಅಲ್ಲಿ ಹೋಗಿದ್ದಾರೆ. ಆದರೂ ಮೆಸೇಜ್ ಕೊಟ್ಟಿದ್ದಾರೆ, ಯಾವಾಗಲೂ ನಿಮ್ಮ ಜೊತೆಗೆ ಇದೆ ಅಂತ ಹೇಳಿ ಅಂತ ನನಗೆ ಹೇಳಿದ್ದಾರೆ. 100% ತಮ್ಮದು ಏನೇನು ಸಮಸ್ಯೆ ಇದೆ, 7th ಪೇ ಆಲ್ರೆಡಿ ಆದೇಶ ಆಗಿದೆ. 7th ಪೇ ಕಮಿಷನ್ ತಮ್ಮೆಲ್ಲರಿಗೆ ಲಾಸ್ಟ್ ಟೈಮ್ ನಾವು ಎಲ್ಲರೂ ಕಲ್ತಿ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗೆ ಹೇಳಿ, ಮತ್ತೆ ನಿಮಗೆ ಅರ್ಧ छुट्टी इತ್ತು ಹಾಲಿಡೇ ಅರ್ಧ ಈಗ ಒಂದು ದಿವಸ ಫುಲ್ ಮಾಡಿಬಿಟ್ಟಿದ್ದವು ನಿಮ್ಮೆಲ್ಲರಿಗೂ ಒಂದು ದಿವಸ ನೀವು ಹಾಲಿಡೇ ತಗೋಬಹುದು ಇನ್ನ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ 1000 ಜನಗೆ ಜೆಇ ಇರಬಹುದು ಎಫ್ಜಿಆರ್ ಇರಬಹುದು ಆ ತರ ಬಿಲ್ ಕಲೆಕ್ಟರ್ ಇರಬಹುದು ಆ ಎಲ್ಲರಿಗೆ ಅಪಾಯಿಂಟ್ಮೆಂಟ್ ಆಗಿದೆ ಸ್ವಲ್ಪ ಜನಕ್ಕೆ ಈಗ ಒಂದು 4 ದಿವಸದಲ್ಲಿ ಗೌರ್ಮೆಂಟ್ ಆದೇಶ ಸಿಗ್ತದೆ ಸ್ವಲ್ಪ ಜನಗೆ ಏನೋ ಕೋರ್ಟ್ ನಲ್ಲಿ ಹೋಗಿದ್ದಾರೆ ಅದರಿಂದ ಅರ್ಧ ಮಂದಿ ಹೆಲ್ಡಪ್ ಆಗಿದೆ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲ ತುಂಬಬೇಕಂತ ಮುಖ್ಯಮಂತ್ರಿ ಆದೇಶ ಕೊಟ್ಟಿದ್ದಾರೆ ಅದ್ರ ಸಲುವಾಗಿ ಎಲ್ಲ ಕಡೆ ತುಂಬಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆವು ಮತ್ತೆ ಸ್ವಚ್ಛ ಭಾರತ್ ಬಗ್ಗೆ ನಮ್ಗೆ ಗೊತ್ತಿದೆ ಒಂದು ದಿವಸ ಮನೆ ಏಕ್ ದಿನ ಅಗರ್ ಘರ್ ನಾನು ಜಾಸ್ತಿ ನನಗೇನು ಮಾತಾಡಕ್ಕೆ ನಂಗೆ ಬಿಡುದಿಲ್ಲ ನಾನು ಬರೀ ಹೇಳೋದು ಒಂದೇ ಏನಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ ಚಿಕ್ಕ ವಯಸ್ಸಿನಲ್ಲಿ ನೀವು ನನಗೆ ಸಂಸದರಾಗಿ ನೀವು ಮಾಡಿದ್ದೀರಿ ನಾನು ಯಾವತ್ತೂ ಮರೆಯಲ್ಲ 100ಕ್ಕೆ 100 ನಿಮ್ದು ಯಾವುದೇ ಸಮಸ್ಯೆ ಇರ್ಬೋದು ಕೆಲಸ ಇರ್ಬೋದು ನಾನು ನಿಮ್ಮ ಜೊತೆ ಇರ್ತೀನಿ ನೀವು ಯಾವಾಗಲೂ ಬಂದು ಭೇಟಿ ಮಾಡ್ಬೋದು ಸಂಪರ್ಕ ಮಾಡ್ಬೋದು ನಿಮ್ಮ ಧ್ವನಿಯಾಗಿ ಸಂಸತ್ನಲ್ಲಿ ಕೂಡ ಇರ್ತೀನಿ ಇವಾಗ ನಮ್ಮದೇ ಸರ್ಕಾರ ಇದೆ ನಂಗೆ ನಂಬಿಕೆ ಇದೆ ಕಿ ರಹೀಮ್ ಖಾನ್ ಸರ್ ಅವರ ನೇತೃತ್ವದಲ್ಲಿ ಇಂದು ಸಾಕಷ್ಟು ಬೇಡಿಕೆಗಳು ಕೂಡ ಈಡೇರಿಸ್ತಾರೆ ಅಂತ ಅನ್ನೋದು ಹಿಂದೆ ನಮ್ಮ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು 14ರಿಂದ 18 ತನಕ ಅವರು ಸಚಿವರಿದ್ದರು ಸತತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಹಿಂದೆನೂ ಮಾಡಿದ್ದೀವಿ ಮುಂದೆನೂ ಮಾಡ್ತಾ ಬರ್ತೀವಿ ನಿಮ್ಮ ಕೈ ಯಾವತ್ತೂ ಬಿಡಲ್ಲ ಸಾಕಷ್ಟು ನಿಮ್ಮ ಜೊತೆ ಒಂದು ಸಮಸ್ಯೆಗಳು ಇರ್ಬೋದು ಸಂಬಳ ಸರಿಯಾಗಿ ಸಮಯಕ್ಕೆ ಆಗೋದಿಲ್ಲ ಮತ್ತೆ ಬೇರೆ ಬೇರೆ ಪರ್ಮನೆಂಟ್ ಇರ್ಬೋದು ಬೇರೆ ಬೇರೆ ಸಾಕಷ್ಟು ಸಮಸ್ಯೆಗಳು ಇದಾವೆ ಇದನ್ನು ಕೂಡ ಎಲ್ಲ ಗಮನಕ್ಕಿದೆ ಇದನ್ನು ಕೂಡ ಯಾವ ರೀತಿ ಬಗೆಹರಿಸಬೇಕಂತ ಅಂಬೋದು ಸರ್ಕಾರದ ವತಿಯಿಂದ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನೀವು ಮಾಡೋ ಕೆಲಸ ಯಾರು ಮಾಡಲ್ಲ ನೀವು ಸ್ವಚ್ಛತೆ ನೀವೇನು ಕೆಲಸ ಮಾಡ್ತೀರಿ ನೀವು ನಮ್ಮ ರೋಡು ನಮ್ಮ ರಸ್ತೆ ನಮ್ಮ ಚರಂಡಿ ಇಡೀ ನಮ್ಮ ಮುನ್ಸಿಪಾಲಿಟಿ ಸ್ವಚ್ಛತೆ ಮಾಡಿಲ್ಲ ಅಂತಂದ್ರೆ
ಏನ್ ನಮ್ಮ ಟೌನ್ ಇದೆ, ನಮ್ಮ ಪುರಸಭೆ ಇದೆ, ನಮ್ಮ ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಏನೇನು ಚರಂಡಿ ಮತ್ತೆ ರಸ್ತೆಗಳು ನಿಮ್ಮಿಂದನೇ ಸ್ವಚ್ಛದಾವೆ. ಇಲ್ಲ ಅಂತಂದ್ರೆ ಸಾಕಷ್ಟು ಬೇರೆ ರೋಗಗಳು ಬರ್ತಿದ್ದು. ಕರೋನಾ ಸಂದರ್ಭದಲ್ಲೂ ಕೂಡ ನೀವು ಸತತವಾಗಿ ಮಾಸ್ಕ್ ಹಾಕೊಂಡು ಬೇರೆ ಬೇರೆ ರೀತಿಯಲ್ಲಿ ನೀವು ಸ್ವಚ್ಛತೆ ಮಾಡಿದ್ದೀರಿ. ಇನ್ನೊಂದು ನನ್ನ ಅಭಿಪ್ರಾಯ ಏನಂತಂದ್ರೆ, ಇವಾಗ ಇದ್ರ ಜೊತೆ ಏನ್ ಎಕ್ವಿಪ್ಮೆಂಟ್ ಇರಬೇಕಾಗಿದೆ ಪೌರ ಕಾರ್ಮಿಕರಿಗೆ, ಆ ಎಕ್ವಿಪ್ಮೆಂಟ್ ಹ್ಯಾಂಡ್ ಗ್ಲೌಸ್ ಇರ್ಬೋದು, ಕಾಲಿಗೆ ಹಾಕುವ ಬೂಟ್ ಇರ್ಬೋದು, ಮತ್ತೆ ಬೇರೆ ಬೇರೆ ಅವೆಲ್ಲ ಸರಿಯಾಗಿ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಅಂಬೋದು ನಾವು ಕರೆಕ್ಟ್ ಆಗಿ ನಾವು ಅಬ್ಸರ್ವೇಷನ್ ಮಾಡಿ ನಮ್ಮ ಪೌರ ಕಾರ್ಮಿಕರಿಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು. ಅದನ್ನು ಕೂಡ ಆಗ್ತಾ ಇದೆ ಕರೆಕ್ಟ್ ಸರಿಯಾಗಿ ಆಗ್ಬೇಕು ಅಂತ ಅನ್ನೋದು ಕೂಡ ನಾನು ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಸಾಕಷ್ಟು ಕಡೆ ನಾವು ನೋಡ್ತೀವಿ ಆ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಇಲ್ಲದೆ ಅವರು ಏನ್ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಹೆಲ್ತ್ ಸಮಸ್ಯೆ ಬರುತ್ತೆ, ಆರೋಗ್ಯ ಸಮಸ್ಯೆ ಬರುತ್ತೆ. ಇದು ಹಿಂದಿನ ಕಾಲದಲ್ಲಿ ಆಗ್ತಾ ಇತ್ತು, ಈ ಕಾಲದಲ್ಲಿ ಆಗಬಾರ್ದು. ಯಾಕಂದ್ರೆ ಎಲ್ಲಾ ಕಡೆ ಸಾಕಷ್ಟು ಎಕ್ವಿಪ್ಮೆಂಟ್ ಬಂದಿದೆ. ನಾವು ಕರೆಕ್ಟ್ ಆಗಿ ನಾವು ಮಾಡಿದ್ರೆ ಯಾರಿಗೂ ಏನು ತೊಂದರೆ ಬರಲ್ಲ, ಸಮಸ್ಯೆ ಬರಲ್ಲ. ನಿಮಗೂ ಕೂಡ ಅದೇ ವಿನಂತಿ ಮಾಡ್ತೀನಿ. ಯಾವುದೇ ನೀವು ಸಂಘ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸರ್, ನೀವು ಹಸಿದ ಹೊಟ್ಟಿಗೆ ಅನ್ನ ಹಾಕಿದ್ರಿ, ಇನ್ನ ಉಳಿದ ಹೊಟ್ಟೆಗಳಿಗೆ ಯಾವಾಗ ಅನ್ನ ಹಾಕ್ತೀರಿ ಅಂತಂತೇಳಿ ನಾವು ಬೇಡುವಂತ ಪರಿಸ್ಥಿತಿ ಬಂದಿದೆ. ಇವತ್ತು 30-35 ವರ್ಷಗಳಿಂದ ಜೀತದ ಪದ್ಧತಿಯಲ್ಲಿ ನಾವು ವಾಟರ್ ಸಪ್ಲೈ ವಾಹನಗಳು ದುಡಿತಾ ಇದ್ದಾರೆ. ಈಗ ನಾವು 3 ಟೈಮ್ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡಿದ್ದೀವಿ. ಆದರೆ ಅದೇ ನಿಟ್ಟಿನಲ್ಲಿ 24x ದುಡಿತಕ್ಕಂಥ ನೀರು ಸರಬರಾಜು ನೌಕರನ್ನ, ಗುತ್ತಿಗೆ ಹೊರಗುತ್ತಿಗೆ ನೌಕರನ್ನ, ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರನ್ನ ಕೈಬಿಟ್ಟಿದ್ದೀವಿ. ಮಾನ್ಯ ಸಚಿವರು ಕೂಡಲೇ ನೀರು ಸರಬರಾಜು ನೌಕರನ್ನ ಸಕ್ರಮಾತಿ ಮತ್ತು ನೇರ ಪಾವತಿಗೆ ಒಳಪಡಿಸ್ತೀನಿ ಅಂತಂದೇಳಿ ಈ ಸಭೆಯೊಳಗೆ ನಮಗೆ ವಾಗ್ದಾನವನ್ನ ಕೊಡಬೇಕು, ಆದೇಶ ಮಾಡಲೇಬೇಕು. ಏನಂತೀರಿ? ಇವತ್ತು ರಾಜ್ಯದಲ್ಲಿ 313 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಂಪ್ಯೂಟರ್ಕರಣವಾಗಿದೆ. ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಈ ಕಂಪ್ಯೂಟರ್ಕರಣ ಆದ ನಂತರ ಕಂಪ್ಯೂಟರ್ ಆಪರೇಟರ್ಗಳನ್ನ ಇರ್ತಕ್ಕಂಥ ಹುದ್ದೆಗಳಿಗೆ ನೀವು ನೇರ ನೇಮಕಾತಿ ಮಾಡಿಕೊಳ್ಳಿ ಸ್ವಾಮಿ, ನಮಗೆ ಉಳಿದಿರ್ತಕ್ಕಂಥದ್ದು ಆಮೇಲೆ ಮಾಡುವಂತ್ರಿ, ನನಗೆ ಇರ್ತಕ್ಕಂಥ ನೌಕರಿಗೆ ಅನ್ನ ಕೊಡಿ ಸ್ವಾಮಿ ಅಂತ ಹೇಳ್ತೇನೆ ಸರ್. ಇವತ್ತು 300 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 216 ಕಿರಿಯ ಅಭಿಯಂತರ ಹುದ್ದೆಗಳು ಖಾಲಿ ಇದೆ. ಅದೇ ಹುದ್ದೆಗಳಲ್ಲಿ ತಕ್ಷಣ ವಿದ್ಯಾರ್ಥಿ ಹೊಂದಿರತಕ್ಕಂಥ ನೋಡಲ್ ಇಂಜಿನಿಯರ್ಸ್ಗಳು ಇವತ್ತು ವೇತನ ಇಲ್ಲದೆ ದುಡಿದಿದ್ದಾರೆ. ಮಾನ್ಯ ಸಚಿವರೇ, ಇವತ್ತು ನೋಡಲ್ ಇಂಜಿನಿಯರ್ಸ್ಗಳು 2 ವರ್ಷಗಳಿಂದ ವೇತನ ಇಲ್ಲದೆ ಅವರು ಜೀವನ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವರನ್ನ ನೀವು ಕೂಡಲೇ ಕಿರಿಯ ಅಭಿಯಂತರರ ಹುದ್ದೆಗೆ ತಾವುಗಳು ಮದ್ದು ಮಾಡಬೇಕಾಗಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ನಿಮ್ಮೆಲ್ಲರ ಪರವಾಗಿ ಒತ್ತಾಯಿಸ್ತಾ ಇದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳು ಜಿಲ್ಲಾ ಕಚೇರಿಯ ಮುಂದೆ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದರು. ಈ ಕುರಿತು ಮಹಿಳಾ ಗ್ರಾಮ ಆಡಳಿತಾಧಿಕಾರಿಗಳು ಮಾತನಾಡಿ, ಗ್ರಾಮಾಡಳಿತ ಅಧಿಕಾರಿಗಳು ಕಂದಾಯ ಇಲಾಖೆಯಲ್ಲಿ ದಿನದ 15ರಿಂದ 18 ಗಂಟೆಗಳ ಇಲಾಖೆಯ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ ತಾಂತ್ರಿಕ ಅಧಿಕಾರಿಗಳು ಮಾಡುವ ಕೆಲಸಗಳನ್ನು ಕೂಡ ಸಹ ಮಾಡ್ತಾ ಇದ್ದಾರೆ. ಆದರೆ ತಾಂತ್ರಿಕ ಹುದ್ದೆಗಳಿಗೆ ನೀಡುವಂತಹ ಸಮಾನ ವೇತನವನ್ನು ಮಾತ್ರ ನೀಡ್ತಾ ಇಲ್ಲ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ, ಗುಣಮಟ್ಟದ ಟೇಬಲ್ಗಳು, ಕುರ್ಚಿ ಮತ್ತು ಅಲ್ಮೆರಾಗಳು, ಉತ್ತಮ ಗುಣಮಟ್ಟದ ಮೊಬೈಲ್ಗಳು, ಆಮೇಲೆ ಗೂಗಲ್ ಕ್ರೋಮ್ ಬುಕ್ಗಳು, ಆಮೇಲೆ ಲ್ಯಾಪ್ಟಾಪು, ಪ್ರಿಂಟರ್ಸು, ಸ್ಕ್ಯಾನರು ಒದಗಿಸಬೇಕು. KCSR ಒಂದು ನಿಯಮಾವಳಿ ಪ್ರಕಾರ ಸರ್ಕಾರಿ ರಜಾ ದಿನಗಳನ್ನು ಕರ್ತವ್ಯ ನಿರ್ವಹಿಸಲು ಮೆಮೊ ಹಾಕಬಾರ್ದು. ರಜಾ ದಿನಗಳಲ್ಲಿ ಕೆಲಸ ಮಾಡುವಂತೆ ಒತ್ತಾಯಿಸುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎನ್ನುವಂತಹ ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ನಡೆಸಿ 1 ದಿನದ ಧರಣಿಯನ್ನು ನಡೆಸಿ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿದರು. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವ ಪ್ರಥಮ ದರ್ಜೆ ಸಹಾಯಕರು, ರಾಜಸ್ವ ನಿರೀಕ್ಷಕರ ಹುದ್ದೆಗೆ ತಕ್ಷಣವೇ ಬಡ್ತಿ ನೀಡಬೇಕು.
ಅಂತರ್ ಜಿಲ್ಲೆ ಪತಿ ಪತ್ನಿ ಪ್ರಕರಣಗಳ ವರ್ಗಾವಣೆಯಾಗಿ ಅಂತಿಮ ಆದೇಶಕ್ಕಾಗಿ ಬಾಕಿ ಇರುವ ಪ್ರಕರಣಗಳ ವರ್ಗಾವಣೆ ಆದೇಶ ಮಾಡಬೇಕು. ವಿಶೇಷ ಚೇತನ ಹಾಗೂ ತೀವ್ರ ಅನಾರೋಗ್ಯದ ಸಮಸ್ಯೆ ಇರುವ ಒಂದು ಪ್ರಕರಣಗಳ ನಿಯೋಜನೆಯನ್ನು ಮಾಡಿಕೊಡಬೇಕು. ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸದ ಮುಕ್ತಾಯದ ನಂತರ ನಡೆಸಲಾಗುವ ಎಲ್ಲ ಬಗೆಯ ವರ್ಚುವಲ್ ಸಭೆಗಳನ್ನು ಕಡ್ಡಾಯವಾಗಿ ನಿಷೇಧ ಮಾಡಬೇಕು. ಮಾತೃ ಇಲಾಖೆ ಕೆಲಸಗಳೊಂದಿಗೆ ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಕೆಲಸಗಳನ್ನು ನಿರ್ವಹಿಸುವ ಚುನಾವಣೆ, ಅನಾವೃಷ್ಟಿ ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸಂಭವಿಸಬಹುದಾದ ಮಾರಣಾಂತಿಕ ಹಲ್ಲೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆಪತ್ತಿನ ಭತ್ಯೆಯನ್ನು ನೀಡಬೇಕು. ಕರ್ತವ್ಯ ನಿರ್ವಹಿಸುವ ವೇಳೆ ಜೀವಹಾನಿಯಾದ ಗ್ರಾಮಾಡಳಿತ ಅಧಿಕಾರಿಗಳ ಕುಟುಂಬಕ್ಕೆ ಕನಿಷ್ಠ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಪ್ರಯಾಣ ಭತ್ಯೆಯ ದರವನ್ನು ಹೆಚ್ಚಿಸುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೋರಿದರು. ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಬಬ್ರು ವಾಹನ ಹಾಜರಿದ್ದರು. ಪ್ರಧಾನ ಕಾರ್ಯದರ್ಶಿ ಬಸಯ್ಯಸ್ವಾಮಿ, ಖಜಾಂಚಿ ಬಸವರಾಜ್ ಬಳಿಕೆರೆ, ಜಿಲ್ಲಾ ಸಂಘದ ಪ್ರಮುಖರಾದ ಪ್ರದೀಪ್ ಅಂಗಡಿ, ಮಹಾಂತೇಶ್ ಕುಂಬಾರ್, ನರಸಿಂಹಲು ಧರ್ಮಣ್ಣ, ಜಗದೀಶ್ ಪವಾರ್, ಮಹಾನಂದ, ಯಾಸಿರ್, ಅರುಣ್ ಕುಮಾರ್, ವೀರೇಶ್, ಕಾಶಿನಾಥ್ ಚಡ್ಕಾಪುರೆ, ನಾಮದೇವ್ ಮೇತ್ರೆ ಸೇರಿದಂತೆ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ಒಂದು ಕಂಪ್ಯೂಟರ್ ಕೊಡಬೇಕು, ನಮ್ಗೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಕೊಡಬೇಕು, ಸ್ಕ್ಯಾನರ್ ಇಲ್ಲ, ಈ ರೀತಿ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಟ್ಟರು ನಾವು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಮತ್ತು ಅದೇ ರೀತಿಯಾಗಿ ನಾವು ಈಗ ಈ ಜಿಲ್ಲೆಯಲ್ಲಿ 20-25 ವರ್ಷಗಳಿಂದ ಗ್ರಾಮಾಡಳಿತಾಧಿಕಾರಿ ಹುದ್ದೆಯಲ್ಲೇ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಪದೋನ್ನತಿ ಇಲ್ಲ. ಮತ್ತು ಈಗ ಪತಿ ಇಲ್ಲಿ ಬೀದರ್ ಡಿಸ್ಟ್ರಿಕ್ನಾಗ ವರ್ಕ್ ಮಾಡಿದ್ರು, ಪತ್ನಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಂತರ್ ಜಿಲ್ಲಾ ವರ್ಗಾವಣೆ ಕೂಡ ಇಲ್ಲ. ಇದರ ರೀತಿಯಾಗಿ ಅವರು ಎಲ್ಲ ಕೌಟುಂಬಿಕ ಸಮಸ್ಯೆಗಳನ್ನು ಇದು ಮಾಡ್ತಾ ಇದ್ದಾರೆ. ಮತ್ತು ಈಗ ಅಂತರ್ ಜಿಲ್ಲಾ ವರ್ಗಾವಣೆಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ನಮ್ಮ ಕಂದಾಯ ಇಲಾಖೆ ಒಂದು ಭಾಗವಾದ ಗ್ರಾಮ ಸಹಾಯಕರಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡಬೇಕು. ಅವರಿಗೂ ಕೂಡ ಸೇವಾ ಭದ್ರತೆ ಇಲ್ಲ. ಮತ್ತು ಕೆಲವೊಂದು ತಾಂತ್ರಿಕ ದೋಷಗಳಿಂದ ಏನಾಗ್ಯಾವ, ಕೆಲವೊಂದು ಗ್ರಾಮಾಡಳಿತಾಧಿಕಾರಿಗಳಿಗೆ ಅಮಾನತುಗೊಳಿಸಿದ್ದಾರೆ. ಅವರ ಅಮಾನತು ಆದೇಶವನ್ನು ರದ್ದುಪಡಿಸಿ ಅವ್ರು ಹಿಂಪಡಿಸ್ಕೊಳ್ಬೇಕು. ಮತ್ತು ಈಗ ನಮ್ಮದು ಕಂದಾಯ ಇಲಾಖೆಯ ಸೇವಾ ವಿಷಯಗಳಾದ ನಮ್ಮ ಪ್ರೊಬೇಷನರಿ, ಟೈಮ್ ಬಾಂಡು, ಪದೋನ್ನತಿ ಇವೆಲ್ಲನೂ ಸಕಾಲದಡಿ ತರಬೇಕು. ಮತ್ತು ಬೆಳೆ ಸಮೀಕ್ಷೆ ಕಾರ್ಯ ಮತ್ತು ಮನೆ ಹಾನಿ ಪ್ರಕರಣಗಳಿಂದ ನಮ್ಮ ಗ್ರಾಮ ಅಧಿಕಾರಿಗಳಿಂದ ಆ ಕೆಲಸಗಳಿಂದ ಕಡಿಮೆ ಮಾಡಬೇಕು. ಮತ್ತು ಈಗ ನಮ್ಗೆ 5:30-6 ಗಂಟೆ ಆಫೀಸ್ ಟೈಮ್ ಮುಗ್ದಿರ್ತದೆ. ಆ ಆಫೀಸ್ ಟೈಮ್ ಮುಗಿದ್ರೂ ಸಹ ಅವ್ರು ಮತ್ತೇನು ಮಾಡ್ತಾರೆ, ಗೂಗಲ್ ಮೀಟಿಂಗ್ ಸಭೆ ಏರ್ಪಡಿಸ್ತಾರೆ. ನಮಗೆ ಕುಟುಂಬದ ಜೊತೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಇದರಿಂದಾಗಿ ಮತ್ತೆ ನಾವು ಆಫೀಸ್ಗೆ ಹೋಗ್ಬೇಕು. ಮತ್ತೆ ರಾತ್ರಿ 10 ಗಂಟೆ ಆದರೂ ಸಹ ಮೊಬೈಲ್ನ ಮೆಸೇಜ್ ಬರ್ತಾವೆ, ನಾಳೆ ಬೆಳಗ್ಗೆ 7 ಗಂಟೆ ಮೀಟಿಂಗ್ ಅದ, ಅದು ಅದ, ಇದು ಅದ ಅಂತ. ನಾವು ಈ ಥರ ಮಾಡಿದ್ರೆ ನಮ್ಗೆ ಕೌಟುಂಬಿಕ ಸಮಸ್ಯೆಗೆ ಯಾವ ರೀತಿ ಇದು ಮಾಡಬೇಕು. ಮತ್ತು ಪ್ರಯಾಣ ಭತ್ಯೆ ಸಹ 500 ರೂಪಾಯಿ ಅದ, ಪ್ರಯಾಣ ಭತ್ಯೆನೂ ಇಲ್ಲ. ನಮ್ಮ ಪ್ರಯಾಣ ಭತ್ಯೆ ದರನೂ ಕೂಡ ಹೆಚ್ಚಿಸಬೇಕು. ಈ ರೀತಿಯಾಗಿ ಸಮಸ್ಯೆಗಳಿಂದ ಎದುರಿಸ್ಲತ್ತೀವಿ. ನಾವು ಎಲ್ಲ ಸಮಸ್ಯೆಗಳು ಮಾಡಕ್ಕೆ ರೆಡಿ ಇದ್ದೀವಿ ಎಲ್ಲರೂ. ಬಟ್ ನಮ್ಗೆ ಅದಕ್ಕೆ ತಕ್ಕಂಥ ಸೌಕರ್ಯಗಳನ್ನು ಒದಗಿಸಬೇಕು. ಮತ್ತು ಗ್ರಾಮಾಡಳಿತಾಧಿಕಾರಿ ಹುದ್ದೆನ ತಾಂತ್ರಿಕ ಹುದ್ದೆಗಳಾಗಿ ಮಾರ್ಪಡಿಸಿದ್ದಾರೆ. ಎಷ್ಟು ಬಹಳ ಸ್ಟಾಫ್ ಇದಾವೆ. ಆ ತಾಂತ್ರಿಕ ಹುದ್ದೆಗಳ ಅನುಗುಣವಾಗಿ ನಮಗೆ ವೇತನವನ್ನು ನಿಗದಿಪಡಿಸಬೇಕು. ಈ ರೀತಿಯಾಗಿ ಕಷ್ಟ ಅನುಭವಿಸ್ತಾ ಇದ್ದೀವಿ ಭಾಳ. ಈ ನಮ್ಮ ಬೇಡಿಕೆಯನ್ನು ಮಾನ್ಯ ಕಂದಾಯ ಸಚಿವರಿಗೆ ಮುಟ್ಟಿಸಬೇಕು. ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಮಗೆ ಸಾರ್ವಜನಿಕರ, ರೈತರ ಕೆಲಸಗಳನ್ನು ನಿರ್ವಹಿಸಿಕೊಳ್ಳಲು ಅನುಕೂಲ ಮಾಡಬೇಕಂತ ಅವರಲ್ಲಿ ಮಾನ್ಯ ಕಂದಾಯ ಸಚಿವರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇವೆ. ಈಗ ಕಂಪ್ಯೂಟರ್ ಬೇಕು, ಲ್ಯಾಪ್ಟಾಪ್ ಬೇಕು ಅಂತ ಈಗ ಅವ್ರು ಕೊಟ್ಟರು ಅಂತ ತಿಳ್ಕೊಳ್ಳಿ. ನಾಳೆ ಕಂಪ್ಯೂಟರ್ ಆಪರೇಟರ್ ಬೇಕು ಅಂತ ಕೇಳ್ತಾರೆ, ಸರ್ಕಾರ ಬರೋಲ್ಲ. ನಾವೀಗ ಯಾರಿಗೂ ಆಪರೇಟರ್ ಕೇಳ್ತಾ ಇಲ್ಲ, ನಾವೇನು ಕೇಳ್ತಾ ಇಲ್ಲ. ನಾವೇನು ನಮ್ಮ ಕೆಲಸ ಏನದ, ನಮಗೇನು ಒದಗಿಸ್ಕೊಡ್ತಾ ಇದ್ದಾರಲ್ಲ ಅದು ನಾವು ಮಾಡ್ತಾ ಇದ್ದೀವಿ. ಈಗ ಎಷ್ಟಿದಾವೆ ಅಂದರೆ ಈ ಮಿನಿಮಮ್ ಒಂದು 22 ಆ್ಯಪ್ ಆದರೂ ಇದಾವೆ. ಅದನ್ನು ಕೂಡ ನಾವು ಯಾರಿಗೂ ಕೇಳ್ತಾ ಇಲ್ಲ, ನಾವೇ ಮಾಡ್ತಾ ಇದ್ದೀವಿ. ಈಗ ನಾವು ಹೊಸಬ್ರು ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ. ಬಟ್ ಕೆಲವರು ಹಳೆಯವರು ಇದ್ದಾರೆ ಗ್ರಾಮಾಡಳಿತಾಧಿಕಾರಿಗಳು, ಅವ್ರಿಗೆ ಪಾಪ ಆಪ್ರೇಟ್ ಮಾಡಕ್ಕೆ ಬರ್ತಾ ಇಲ್ಲ. ಆದರೂ ಸಹ ಅವ್ರು ಹೆಂಗೋ ತಿಪ್ಪಲ್ ಮಾಡಿ ಹೆಂಗೋ ಮಾಡ್ತಾ ಇದ್ದಾರೆ. ನಮಗೆ ಖಾಲಿ ಸೌಕರ್ಯಗಳು ಒದಗಿಸ್ಕೊಡ್ರಿ, ನಾವು ಯಾವ್ದೆಲ್ಲ ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ. ಬೀದರ್ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಕಲ್ಲಿನ ಕ್ವಾರಿಯಲ್ಲಿ ಬಡಪಾಯಿ ರೈತನ ಮಗ ಕರಣ್ ಬಿದ್ದು ಮರಣ ಹೊಂದಿರುವಂತಹ ಪ್ರಯುಕ್ತ ಮೃತ ಯುವಕನ ಮನೆಗೆ ಭೇಟಿ ನೀಡಿ ಪಾಲಕರಿಗೆ ಸಾಂತ್ವನ ಹೇಳಿ ಸಹಾಯ ಹಸ್ತವನ್ನು ಚಾಚಲಾಯಿತು ಎಂದು ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಸಹ ಪ್ರಭಾರಿಗಳು ಹಾಗೂ ಬೀದರ್ ವಿಧಾನಸಭಾ ಕ್ಷೇತ್ರದ ನಾಯಕ ಈಶ್ವರ್ ಸಿಂಗ್ ಠಾಕೂರ್ ಅವರು ತಿಳಿಸಿದ್ದಾರೆ. ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಕಲ್ಲಿನ ಕ್ವಾರಿಯಲ್ಲಿ ಬಿದ್ದು ಮರಣ ಹೊಂದಿದ ಕರಣ್ ತಂದೆ ಹನುಮಂತ್ ಮನೆಗೆ ಶುಕ್ರವಾರ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿದರು. ಕಾನೂನು ಬಾಹಿರವಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಕಲ್ಲಿನ ಕ್ವಾರಿಗಳನ್ನು ಮುಚ್ಚುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ವಿನಂತಿ ಮಾಡಿಕೊಂಡರು. ಬಡಪಾಯಿ ರೈತನ ಮಗ ಪ್ರಾಣ ಕಳೆದುಕೊಂಡಿದ್ದಕ್ಕಾಗಿ ಆ ಕುಟುಂಬದ ಕಷ್ಟದ ಸನ್ನಿವೇಶ ಎದುರಿಸ್ತಾ ಇದೆ. ಇರುವ ಏಕೈಕ ಒಬ್ಬನೇ ಒಬ್ಬ ಮಗ ಕೂಡ ಆತನ ಒಂದು ಪ್ರಾಣವನ್ನು ಕಳೆದುಕೊಂಡ ತಂದೆ ತಾಯಿಗಳು ಬಹಳ ಕಷ್ಟದಲ್ಲಿದ್ದಾರೆ. ಹಾಗಾಗಿ ಆ ಒಂದು ಕಷ್ಟಕ್ಕೆ ಸ್ಪಂದಿಸಲಾಯಿತು, ಒಂದಿಷ್ಟು ಸಹಾಯ ಹಸ್ತವನ್ನು ಚಾಚಲಾಯಿತು ಅನ್ನುವಂಥ ಮಾತನ್ನು ಕೂಡ ಈಶ್ವರ್ ಸಿಂಗ್ ಠಾಕೂರ್ ಅವರು ಸುದ್ದಿ ಸಮಯಕ್ಕೆ ಕರೆ ಮಾಡಿ ತಿಳಿಸಿದ್ದಾರೆ.
ಬೀದರ್ ತಹಸೀಲ್ದಾರ್ ಅವರಿಗೆ ಸ್ಥಳದಲ್ಲೇ ಕರೆ ಮಾಡಿ ಮಾತನಾಡಿ ರೈತನ ಮಗ ಆರ್ಥಿಕ ಸಂಕಷ್ಟದಲ್ಲಿ ಪ್ರಾಣ ಕಳೆದುಕೊಂಡಿದ್ದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಕೋರಿದ್ರು. ಕೃಷಿ ಅಧಿಕಾರಿಗಳಿಗೆ ಕರೆ ಮಾಡಿ ರೈತನ ಕುಟುಂಬಕ್ಕೆ ನೀಡಬೇಕಾದ ಪರಿಹಾರವನ್ನು ನೀಡಬೇಕು ಎನ್ನುವಂಥ ವಿನಂತಿಯನ್ನು ಮಾಡಿಕೊಂಡ್ರು. ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡಿದ್ದಾರೆ. ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಗೆ ಮಾತನಾಡಿ ಒಂದು ಕಾನೂನು ಬಾಹಿರವಾಗಿ ಇರುವಂಥ ಕಲ್ಲಿನ ಕ್ವಾರಿಗಳನ್ನು ತಕ್ಷಣವೇ ಮುಚ್ಚಿಸಬೇಕು, ಈ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮೃತ ಯುವಕನ ಕುಟುಂಬಕ್ಕೆ ಅಲ್ಪ ಸಹಕಾರವನ್ನು ನೀಡಲಾಯಿತು. ಇದೇ ವೇಳೆ ಭಾರತೀಯ ಜನತಾ ಪಕ್ಷದ ಬೀದರ್ ಗ್ರಾಮಾಂತರ ಅಧ್ಯಕ್ಷರಾದ ದೀಪಕ್ ಗಾದ್ಗೆ, ನಿಕಟಪೂರ್ವ ಅಧ್ಯಕ್ಷರಾದ ರಾಜೇಂದ್ರ ಪೂಜಾರಿ, ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕಿಂಡಿ, ತಾಲೂಕು ಕಾರ್ಯದರ್ಶಿ ಸಂದೀಪ್ ಪಾಟೀಲ್ ಮಿರ್ಜಾಪುರ್, ಯುವ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ ಶರಣು ಬಿರಾದರ್, ಬಿಜೆಪಿಯ ಯುವ ಮೋರ್ಚಾ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ಕಾಳೆ, ನಂದಗಾಂವ್ ಗ್ರಾಮದ ಬಿಜೆಪಿ ಶಕ್ತಿ ಕೇಂದ್ರ ಅಧ್ಯಕ್ಷ ತೇಜರಾವ್, ಮಾಳೆಗಾಂವ್ ಶಕ್ತಿ ಕೇಂದ್ರದ ಅಧ್ಯಕ್ಷ ವಸಂತ್, ಬಿಜೆಪಿ ಮುಖಂಡರಾದ ಸಂಜು ಕುಮಾರ್, ಸ್ವಾಮಿದಾಸ್ ಕೆಂಪೇನವರ್ ಹಾಗೂ ಮೃತರ ಪರಿವಾರದ ಸದಸ್ಯರು ಹಾಗೂ ಊರಿನ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.